ಮಿಥುನ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮಿಥುನ ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋನ ಕೊಟ್ಟಿದ್ದೇನೆ. ಇದೇ ರೀತಿಯಲ್ಲಿ ಈಗ ಎಚ್ಚರಿಕೆಗಳ ವಿಡಿಯೋ ಇದು. ಹೆದರಿಸ್ತಾ ಇದ್ದಾರೆ ಗುರೂಜಿಗಳು ಅಂತ ಅನ್ಕೋಬೇಡಿ, ಅದರ ಕಮೆಂಟ್ ಮಾಡಿಬಿಡಿ ದಯವಿಟ್ಟು. ಪ್ರತಿ ತಿಂಗಳು ಶುಭವೂ ಇರುತ್ತೆ, ಅಶುಭವೂ ಇರುತ್ತೆ. ಶುಭ ವಿಚಾರಗಳ ವಿಡಿಯೋನು ಮಾಡ್ತೇನೆ, ಅಶುಭ ವಿಚಾರಗಳ ವಿಡಿಯೋನು ಮಾಡ್ತೇನೆ. ಒಂದೊಂದ್ಸಲ ಎರಡು ಸೇರಿ ಕಂಬೈನ್ ಮಾಡ್ತೇನೆ, ಒಂದೊಂದ್ಸಲ ಎರಡು ಬೇರೆ ಬೇರೆ ವಿಡಿಯೋಗಳು ಮಾಡ್ತೇನೆ, ಅಷ್ಟೇ ವ್ಯತ್ಯಾಸ. ಸೊ ಶುಭ ವಿಚಾರಗಳ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲೋ ಅಥವಾ ಚಾನಲಲ್ಲೋ ಇರ್ತದೆ, ದಯವಿಟ್ಟು ವಿಡಿಯೋನ ನೋಡ್ಕೊಳ್ಳಿ. ಎಚ್ಚರಿಕೆಗಳು ನಿಮ್ಮನ್ನು ಹೆದರಿಸ್ಲಿಕ್ಕಲ್ಲ, ನಿಮ್ಮನ್ನು ಸಾವಧಾನ ಮಾಡಲಿಕ್ಕೆ. ಹೆದರಿಸ್ಲಿಕ್ಕಂತೂ ಖಂಡಿತ ಅಲ್ಲ, ನಿಮ್ಮನ್ನು ಕೇವಲ ನೋಡಪ್ಪ ಹಿಂಗಿದೆ ಹುಷಾರಾಗಿರು ಅಂತ ಹೇಳಲಿಕ್ಕಷ್ಟೇ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ, ಅಪಾರ್ಥ ಮಾಡ್ಕೊಳ್ಬೇಡಿ ದಯವಿಟ್ಟು ಅಂತ. ಓಕೆ, ಮೊದಲನೇದಾಗಿ ಏಪ್ರಿಲ್ ತಿಂಗಳ ಗ್ರಹಸ್ಥಿತಿಗಳನ್ನು ನೋಡ್ಕೊಂಬೋಣ. ಏಪ್ರಿಲ್ ತಿಂಗಳ ಗ್ರಹಸ್ಥಿತಿಗಳು ಏನಪ್ಪ ಅಂದರೆ, ಏಪ್ರಿಲ್ ತಿಂಗಳ ಪ್ರಧಾನವಾದಂತಹ ಗ್ರಹಸ್ಥಿತಿಗಳು ನೋಡ್ಲಿಕ್ಕೆ ಹೋದರೆ, ಏಪ್ರಿಲ್ 13ನೇ ತಾರೀಕು ಮೇಷರಾಶಿಗೆ ರವಿಗ್ರಹದ ಸಂಚಾರ. 13 ತನಕ ಮೀನರಾಶಿಯಲ್ಲಿ ರವಿ, 13ನೇ ತಾರೀಕಿಂದ ಮೇಷರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ರವಿಗ್ರಹ ಇರ್ತಾನೆ. ಇನ್ನು 23ನೇ ತಾರೀಕಿನ ತನಕ 22ನೇ ತಾರೀಕಿನ ತನಕ ಕುಂಭರಾಶಿಯಲ್ಲಿರುವಂತಹ ಕುಜಗ್ರಹ ಮಂದಮಂಗಳ ಯುತಿ ನಿಮಗೆ 23ನೇ ತಾರೀಕಿಂದ ಮೀನರಾಶಿಗೆ ಕುಜಗ್ರಹನ ಸಂಚಾರ ಆಗಲಿದೆ. ನೆಕ್ಸ್ಟ್ 9ನೇ ತಾರೀಕಿಂದ ಬುಧಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ. ಇಡೀ ಏಪ್ರಿಲ್ ತಿಂಗಳು ಬುಧಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ. ಏಪ್ರಿಲ್ 24ನೇ ತಾರೀಕಿನಿಂದ ಮೇಷರಾಶಿಗೆ ಶುಕ್ರ, ಅಂದರೆ 24ನೇ ತಾರೀಕಿನ ತನಕ ಶುಕ್ರ ಗ್ರಹ ಮೀನರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿದ್ದು 13ರ ತನಕ ಆಗಲ್ಲ, ರವಿ ಇರ್ತಾನೆ. ಬಟ್ 13ರಿಂದ 23 10 ದಿನಗಳ ಕಾಲ ಶುಕ್ರನೂ ಸಹ ಸರ್ವತಂತ್ರ ಸ್ವತಂತ್ರನಾಗಿ ತುಂಬ ಚೆನ್ನಾಗಿ ಪರಮೋಚ್ಚ ಸ್ಥಿತಿಯ ಫಲಗಳನ್ನು ಸಹ ಕೊಡ್ತಾನೆ. ವೀಕ್ಷಕರ, ಏಪ್ರಿಲ್ ತಿಂಗಳ ಗ್ರಹಸ್ಥಿತಿಗಳು ಹೀಗಿರಬೇಕಾದ್ರೆ ಎಚ್ಚರಿಕೆಗಳೇನು ನೋಡೋಣ ಬನ್ನಿ. ಮೊದಲನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಏಪ್ರಿಲ್ ತಿಂಗಳಲ್ಲಿ ಹೆಕ್ಟಿಕ್ ಆಗಿರತಕ್ಕಂಥ ಶೆಡ್ಯೂಲ್ಗಳು, ಅಂದರೆ ಅಥವಾ ಮಾರ್ಚ್ ತಿಂಗಳ ನಿಮ್ಮ ಹೆಕ್ಟಿಕ್ ಶೆಡ್ಯೂಲ್ಗಳು, ಏಪ್ರಿಲ್ ತಿಂಗಳ ಮೊದಲ ವಾರದ ನಿಮ್ಮ ಹೆಕ್ಟಿಕ್ ಶೆಡ್ಯೂಲ್ಗಳು ಇದು ಏನು ಮಾಡಿಬಿಡುತ್ತೆ ಅಂತಂದರೆ, ಏಪ್ರಿಲ್ 9ನೇ ತಾರೀಕು ದಾಟ್ಬಿಟ್ರೆ ನಿಮ್ಮ ಬಾಡಿ ಇಮ್ಯೂನ್ ಸಿಸ್ಟಮೇ ಡ್ರಾಪ್ ಆಗಿಬಿಡುತ್ತೆ. ಅಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿಬಿಡುತ್ತೆ, ಚೈತನ್ಯ ಶಕ್ತಿ ಕಡಿಮೆ ಆಗಿಬಿಡುತ್ತೆ. ಸುಸ್ತು, ತುಂಬ ಟೆನ್ಷನ್ನು, ಮೆಂಟಲ್ ಪ್ರೆಷರು, ಸುಸ್ತು ಇದೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಇದೇನಾಗುತ್ತೆ, ಆರೋಗ್ಯ ಕ್ಷೀಣಿಸ್ಬಿಡುತ್ತೆ, ಸರಿಯಾಗಿ ಕೆಲಸ ಮಾಡೋಕ್ಕೆ ಆಗಲ್ಲ. ಅದೇನಾಗುತ್ತೆ, ಕರ್ಮಸ್ಥಾನದಲ್ಲಿ ನೀಚ ಸ್ಥಿತಿಯಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಇದ್ದಾನೆ ಅಂದರೆ ಸರಿಯಾಗಿ ಕೆಲಸನೇ ಮಾಡೋಕ್ಕಾಗಲ್ಲ, ನಿಮ್ಮ ಕೈಲಿ ಮಾತಾಡೋಕ್ಕೆ ಆಗಲ್ಲ. ಸುಸ್ತು ಅನ್ನಂಗೆ ತಗೊಂಡೋಗಿ ಡ್ರಿಪ್ಸ್ ಹಾಕಬೇಕು ಅನ್ನೋ ಅಷ್ಟು ಸುಸ್ತು, ಅಥವಾ ರೋಗ ನಿರೋಧಕ ಶಕ್ತಿ ಇಲ್ಲ, ಅನಾರೋಗ್ಯ ಇದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ದಯವಿಟ್ಟು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಎಷ್ಟೇ ಓಡಾಟ ಇರಲಿ, ಎಷ್ಟೇ ಕೆಲಸದ ಒತ್ತಡ ಇರಲಿ, ಏನೇನೇ ಇರಲಿ, ಆರೋಗ್ಯವೂ ಮುಖ್ಯವೇ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ನೀವೇನೇ ಸಾಧನೆ ಮಾಡ್ಲಿಕ್ಕೆ ಹೋದ್ರೂ ಫಸ್ಟ್ ಶರೀರ ಗಟ್ಟಿಯಾಗಿಟ್ಕೋಬೇಕು, ಇದರ ಮೂಲಕವೇ ಮಾಡಬೇಕು. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಊಟ, ಕಣ್ತುಂಬ ನಿದ್ದೆ, ಅದೆಲ್ಲ ಮಾಡಿಕೊಂಡೇ ನಿಮ್ಮ ದಿನನಿತ್ಯದ ಕಾರ್ಯಗಳ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥದ್ದು ನನ್ನ ಒಂದು ನಿಮಗೆ ಸೂಚನೆ. ಇಲ್ಲಾಂದರೆ ಆರೋಗ್ಯ ತುಂಬ ಹಾಳಾಗ್ಬಿಡುತ್ತೆ, ಹದಗೆಟ್ಟು ಬಿಡುತ್ತೆ. ಗೊತ್ತಾಯ್ತಲ್ವ? ಅಷ್ಟಮಾಧಿಪತಿಯೊಂದಿಗೆ ಕುಜನ ಯುತಿ ಬೇರೆ ಇದೆ, ರಾಷ್ಟ್ರಾಧಿಪತಿ 9ನೇ ತಾರೀಕು ನಂತರ ನೀಚ ಸ್ಥಿತಿಗೆ ಬೇರೆ ಹೋಗ್ತಾನೆ. ಖಂಡಿತ ಉತ್ತಮ ಅಲ್ಲ. ಎಚ್ಚರ ವಹಿಸಿ. ಹಾಗೂ ನಿಮ್ಮ ಆರೋಗ್ಯಕ್ಕೋಸ್ಕರ ವಿಶೇಷವಾಗಿ ಒಂದು ಬ್ರಾಸ್ಲೆಟ್, ಶ್ವೇತಾರ್ಕ ರತ್ನಗಳಿರ್ತಕ್ಕಂಥ ಬ್ರಾಸ್ಲೆಟ್ ಜೊತೆಗೆ ಸಪ್ತಚಕ್ರಗಳೊಂದಿಗೆ ಇರತಕ್ಕಂಥ ಒಂದು ವಿಶೇಷವಾದ ಬ್ರಾಸ್ಲೆಟ್ ಕೊಡ್ತಾ ಇದ್ದೇನೆ. ಹೋಳಿ ಹುಣ್ಣಿಮೆ ದಿವಸ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಎಲ್ಲ ತರಹ ತಿಳಿಸ್ತೇನೆ ನಿಮಗೆ. ಆ ಪರಿಹಾರಕ್ಕೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಎರಡನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಏಪ್ರಿಲ್ 9ನೇ ತಾರೀಕಿನ ನಂತರ ಬುಧ ನೀಚ ಸ್ಥಿತಿಗೆ ಹೋಗ್ತಾನೆ, ಚತುರ್ಥಾಧಿಪತಿಯೂ ಸಹ ಆಗ್ತಾನೆ. ಸೊ ಆದ್ದರಿಂದ ತಾಯಿಯ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಮಿಥುನ ರಾಶಿಯವರ ತಾಯಿಗೆ ಏಪ್ರಿಲ್ 9ನೇ ತಾರೀಕಿನ ನಂತರ ತಾಯಿಗೆ ಅನಾರೋಗ್ಯವಾಗುವಂತಹ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ.
ಅಥವಾ ನೀವು ತಾಯಿನ ಕಡೆ ಗಮನ ಹರಿಸಲ್ಲ, ನೀವೆಲ್ಲೋ ಇರ್ತೀರಾ, ಅಮ್ಮ ಎಲ್ಲೋ ಇರ್ತಾರೆ, ಅಮ್ಮಂಗೆ ಹುಷಾರಿಲ್ಲ, ಅಮ್ಮ ಅದನ್ನು ಹೇಳ್ತಾ ಇಲ್ಲ, ನಿಮ್ಮ ಶೆಡ್ಯೂಲ್ಗಳನ್ನು ನೋಡಿಕೊಂಡು ನೀವು ಡಿಸ್ಟರ್ಬ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಪಾಪ ತಾಯಿ ಕರಳು ನಿಮಗೇನು ವಿಷಯ ತಿಳಿಸಲ್ಲ, ಸಂಕಟ ನುಂಗ್ಕೊಂಡಿರುತ್ತೆ. ನೀವು ಅದನ್ನು ಮಾಡಬಾರ್ದು, ನೀವು ಗಮನಿಸ್ತಾ ಇರಬೇಕು, ತಾಯಿಗೆ ಏನಾಗಿದೆ ಅಂತ ಗಮನಿಸಬೇಕು. ಸೊ ಆದ್ದರಿಂದ ದಯವಿಟ್ಟು ನೀವು ಮಿಥುನ ರಾಶಿಯರು ನಿಮ್ಮ ತಾಯಿ ಬಗ್ಗೆ ಗಮನಿಸಿ, ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಗಮನಿಸಿ, ಅವರಿಗೆ ಕಾಲಕ್ಕೆ ತಕ್ಕಂಥ ಔಷಧೋಪಚಾರಗಳು ಎಲ್ಲ ಇದ್ರ ಬಗ್ಗೆ ಗಮನಿಸಿ. ದಯವಿಟ್ಟು ಇದನ್ನು ತಾತ್ಸಾರ ಮಾಡಬೇಡಿ. ಇದ್ರ ಬಗ್ಗೆ ಅಥವಾ ತಾಯಿ ಹೆಸರಲ್ಲಿ ಒಂದು ಪೂಜೆ ಮಾಡಿಸಿ, ಅವ್ರಿಗೆ ಆ ಪ್ರಸಾದ ಸಿಗೋಂಗೆ ಮಾಡಿ, ಹೋಮದ ಭಸ್ಮಾನ ಆಗಾರ ಅದರ ಅರ್ಶನ ಅವ್ರು ಹಚ್ಕೊಳಂಗೆ ಮಾಡಿ, ಅವ್ರ ಕೈಗೆ ಒಂದು ಬ್ರಾಸ್ಲೆಟ್ ಹಾಕಿ, ಖಂಡಿತವಾಗಿ ಒಳ್ಳೇದಾಗಲಿ. ಎಸ್, ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಬೋದು, ಡೈಲಿ ಕೇಳಿಸ್ಕೊಳ್ಬಹುದು, ಹಸಿರು ವಸ್ತ್ರದಲ್ಲಿ ಹೆಸರು ಕಾಳು ದಾನ ಮಾಡಬಹುದು, ಇದನ್ನು ಸಹ ಮಾಡ್ಬೋದು, ಒಳ್ಳೇದಾಗಲಿ. ನೆಕ್ಸ್ಟ್, ಮೂರನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ತುಂಬ ಒತ್ತಡದ ಸಮಯ. ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಾಗಲ್ಲ, ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಾಗಲ್ಲ. ಎಕ್ಸಾಮ್ ಟೈಮ್ ನಾರ್ಮಲ್ ಆಗಿ ಇರಬಹುದು, ಎಲ್ಲ ರಾಶಿಗಳು ಇರುತ್ತೆ ಗುರುಗಳೇ ಅಂತ. ನಿಮಗೆ ಏಪ್ರಿಲ್ 9ನೇ ತಾರೀಕಿನ ನಂತರ ತುಂಬ ಒತ್ತಡ ಜಾಸ್ತಿ ಆಗ್ಬಿಡುತ್ತೆ, ವಿದ್ಯಾರ್ಥಿಗಳಿಗೆ ತುಂಬ ಒತ್ತಡ ಜಾಸ್ತಿ ಆಗಿಬಿಡುತ್ತೆ, ಆಯ್ತಲ್ವಾ? ಸೊ ಆದ್ದರಿಂದ ಸ್ವಲ್ಪ ಕಾಮ್ ಆ್ಯಂಡ್ ಕೂಲಾಗಿರಲಿಕ್ಕೆ ಪ್ರಯತ್ನಿಸಿ ವಿದ್ಯಾರ್ಥಿಗಳು. ಡೈಲಿ ಒಂದು ಅರ್ಧ ಗಂಟೆ ಅಥವಾ ಒಂದು 10 ನಿಮಿಷ 15 ನಿಮಿಷನಾದ್ರು ಮೆಡಿಟೇಷನ್, ಧ್ಯಾನ ಮಾಡಿ. ಆಮೇಲೆ ತೀರಾ ಖಾರ ಪದಾರ್ಥಗಳನ್ನ ತಿನ್ನಬೇಡಿ. ಪಿತ್ತ ವಿಕಾರ ಆಗುವಂಥದ್ದು ನಿಮಗೆ ಕಾನ್ಸಂಟ್ರೇಷನ್ ವಿಕಾರ ಮಾಡಿಬಿಡುತ್ತೆ ಅದು, ಪಿತ್ತ ವಿಕಾರ ಆದರೆ. ಸೊ ಸಿಟ್ಟು ಬರಬಾರ್ದು ನಿಮಗೆ, ಶಾಂತವಾಗಿರಲಿಕ್ಕೆ ಪ್ರಯತ್ನ ಮಾಡಿ, ಆಯ್ತಲ್ವಾ? ಒಳ್ಳೆಯದಾಗಲಿ. ನೆಕ್ಸ್ಟ್, 4ನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಇಲ್ಲಿ ತನಕ ನೀವು ಹೇಳ್ದಂಗೆ ನಿಮ್ಮ ತಂದೆಯವ್ರು ಜೈ ಅಂತಿದ್ರು, ನಿಮ್ಮ ತಂದೆಯವ್ರು ಹೇಳ್ತಿದ್ದಂಗೆ ನೀವು ಜೈ ಜೈ ಅಂತ ಓಕೆ ಅಂತಿದ್ರಿ. ಆದರೆ ಸಡನ್ನಾಗಿ ಏನೋ ಯಾರ್ದೋ ಏನೋ ಕಡ್ಡಿಗಿರೋದೋ ಯಾರೋ ಏನೋ ಒಂದಿರುತ್ತೆ, ಅಭಿಪ್ರಾಯ ಭೇದಗಳು, ಭಿನ್ನಾಭಿಪ್ರಾಯಗಳು ತಾರಕಕ್ಕೆ ಹೋಗ್ಬಿಡುತ್ತೆ. ನೀವೊಂದು ಹೇಳ್ತೀರಾ, ನಿಮ್ಮ ಅಪ್ಪ ಇನ್ನೊಂದು ಹೇಳ್ತಾರೆ, ನಿಮ್ಮ ಅಪ್ಪ ಹೇಳಿದಂಗೆ ನಿಮ್ಗೆ ಇಷ್ಟ ಆಗಲ್ಲ, ನೀವು ಹೇಳಿದ್ದು ನಿಮ್ಮ ಅಪ್ಪ ಅವ್ರಿಗೆ ಇಷ್ಟ ಆಗಲ್ಲ. ಸೊ ನಿಮ್ಮ ಅಪ್ಪ ಮಗ ನಡುವೆ ಕ್ಲಾಶಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಏಪ್ರಿಲ್ ತಿಂಗಳಲ್ಲಿ. ಅದಾಗದಂಗೆ ನೋಡ್ಕೊಳ್ಬೇಕು ನೀವು. ಬಹುಶಃ ಏಪ್ರಿಲ್ ಕೊನೆ ವಾರದ ತನಕ ತಡ್ಕೊಂಡ್ರು ಸಾಕು, ಏಪ್ರಿಲ್ ಕೊನೆ ವಾರದಲ್ಲಿ ಅದು ಸ್ವಲ್ಪ ತಕ್ಕ ಮಟ್ಟಿಗೆ ಅದು ಶಮನ ಆಗುತ್ತೆ. ಸೊ ಅದರಿಂದ ಏಪ್ರಿಲ್ ಕೊನೆ ಮೊದಲ 3 ವಾರಗಳಾದ್ರು ಅದಾಗದಂಗೆ ನೋಡ್ಕೊಳ್ಳಿ. ಏಪ್ರಿಲ್ 4ನೇ ವಾರ ಅದು ಅವಾಯ್ಡ್ ಆಗುತ್ತೆ, ಆಯ್ತವೆಲ್ಲ. ಶನಿ ಹಾಗೂ ಕುಜನಿಗೆ ಶಾಂತಿ ಹೋಮಗಳು, ವಿಶೇಷವಾಗಿ ಪ್ರಸಾದ ಧಾರಣೆ, ನಾಗಾರಾಧನೆ, ಈ ಥರ ರತ್ನಗಳ ಧಾರಣೆ, ಇದೆಲ್ಲ ಸಹ ನಿಮ್ಮನ್ನು ಕಾಪಾಡಬಹುದು. ವಿಡಿಯೋ ಎಂಡಲ್ಲಿ ಇವಾಗ ನಿಮಗೊಂದು ವಿಶೇಷ ಪರಿಹಾರ ಸಹ ನಾನು ನಿಮ್ಗೆ ತಿಳಿಸ್ತೇನೆ. ನೆಕ್ಸ್ಟ್, 5ನೇಯ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಅನ್ಕೊಂತೀರಾ ನಾನು ಇಷ್ಟು ಒಳ್ಳೆತನದಿಂದ ನಡ್ಕೊಂಡಿದ್ದೀನಿ, ಅವ್ರನ್ನ ಅದು ನೆನ್ಪಿಟ್ಕೊಂಡು ನಿಮಗೆ ಸಹಾಯ ಮಾಡ್ತಾರೆ ಅಂತ. ನೀವು ಅನ್ಕೊಂಡಿದ್ದೀರಾ ನೀವಿಷ್ಟು ಏನೋ ಕಷ್ಟಗಳನ್ನು ಅನುಭವಿಸಿದ್ದೀರಾ, ಅದನ್ನು ನೋಡಿದರೆ ನೀವು ಅನುಭವಿಸಿದ ಕಷ್ಟಗಳು, ಆದ್ದರಿಂದ ಅವರಲ್ಲಿ ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಬಂದವರು ನಿಮಗೇನೋ ಸಹಾಯ ಮಾಡ್ತಾರೆ ಅಂತ. ಅಥವಾ ನೀವು ಅನ್ಕೊಂಡಿದ್ದೀರಾ ನೀವು ಅವ್ರಿಗೆ ಸಹಾಯ ಮಾಡಿದ್ದೀರಾ, ಅವ್ರು ನಿಮಗೆ ವಾಪಸ್ ಬಂದ ಸಹಾಯ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಅಂತ. ಕೆಲವರು ನಾನು ಒತ್ತು ಹೇಳ್ತಾ ಇದ್ದೀನಿ, ಕೆಲವರು ನೀವು ಮಾಡುವ ಸಹಾಯವನ್ನು, ನೀವು ಪಡುವ ಕಷ್ಟವನ್ನು ಅಥವಾ ನಿಮ್ಮ ಒಳ್ಳೆತನವನ್ನು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ಮರ್ತೋಗ್ಬಿಡ್ತಾರೆ. ಅವರು ವಾಪಸ್ ನಿಮಗೆ ಸಹಾಯ ಮಾಡಲ್ಲ. ನೀವು ಅನ್ಕೊಂತೀರ, ಬಟ್ ಅವ್ರು ಮಾಡಲ್ಲ. ನೆನ್ಪಿಟ್ಕೊಳ್ಳಿ ಈ ವಿಚಾರನ, ಖಂಡಿತವಾಗಿ ಅವ್ರು ನಿಮಗೆ ಸಹಾಯ ಮಾಡಲ್ಲ, ಓಕೆನಾ? ಸೊ ಇದು ನಿಮಗೆ ಏನೋ ಭೂಕಂಪ ಆದಷ್ಟು ದುಃಖವನ್ನು ಕೊಡಬಾರದು. ಇದು ನಿಮಗೆ ಏನೂ ತೊಂದರೆ ಇಲ್ಲ, ಇಷ್ಟೇ ತಾನೇ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ, ಗುರೂಜಿಯವರು ಹೇಳಿದ್ರು ಅವತ್ತಿನ ದಿವಸ, ಸೊ ಅದೇ ಥರ ಬೆನ್ನಿಗೆ ಚೂರಿ ಆಗಿದೆ, ಸೊ ಅದರಿಂದ ಪರವಾಗಿಲ್ಲ ಅನ್ನೋ ಥರನೇ ಇರಬೇಕು. ಯಾರ ಮೇಲೂ ತುಂಬ ತೀರಾ ಡಿಪೆಂಡೆಂಟ್ ಆಗಬೇಡಿ. ಅವ್ರ ಮೇಲೆ ಡಿಪೆಂಡ್ ಆಗಿಬಿಟ್ರೆ ನೀವು ಕಷ್ಟ ಆಗಿಬಿಡುತ್ತೆ. ಯಾರನ್ನೋ ನಂಬ್ಕೊಂಡು ಕಣ್ಣು ಮುಚ್ಕೊಂಡು ಅವ್ರನ್ನೇ ನಂಬ್ಕೊಂಡಿದ್ದೀರಾ, ಕಷ್ಟ ಆಗಿಬಿಡುತ್ತೆ. ಸೊ ಆದ್ದರಿಂದ ಎನಿಥಿಂಗ್ ಕ್ಯಾನ್ ಹ್ಯಾಪನ್, ಯಾರು ಬೇಕಾದರೂ ಬೆನ್ನಿಗೆ ಚೂರಿ ಹಾಕ್ಬೋದು. ಸೊ ಅದರಿಂದ ದಯವಿಟ್ಟು ಎಚ್ಚರಿಕೆಯನ್ನು ವಹಿಸಿ ಈ ವಿಚಾರಗಳಲ್ಲಿ. ಹಾಗೂ ವಿಶೇಷವಾದ ಪರಿಹಾರ ನಾನೀಗ ಹೇಳ್ತೇನೆ, ಆ ಪರಿಹಾರವನ್ನು ನೋಡ್ಕೊಂಬರೋಣ. ಪರಿಹಾರ ಏನಪ್ಪ ಅಂದರೆ, ವೀಕ್ಷಕರೇ, ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆ. ಅವತ್ತು ಎಲ್ಲ ಬಣ್ಣಗಳನ್ನು ಎರಚಿಕೊಂಡು ಹೋಳಿ ಆಟ ಆಡ್ತಿರಲ್ಲ, ಅವತ್ತಿನ ದಿವಸ ಹುಣ್ಣಿಮೆ ಪರ್ವಕಾಲ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಕಷ್ಟಗಳ ಪರಿಹಾರಾರ್ಥವಾಗಿ ವಿಶೇಷವಾದಂತಹ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂತಂದರೆ, ಆರೋಗ್ಯ ಬಾಧೆ ಇರಲಿ ಅಥವಾ ಬೇರೆ ಯಾವುದೇ ಬಾಧೆ ಇರಲಿ, ಆರ್ಥಿಕ ಕಷ್ಟ ಇರಲಿ, ಏನೇ ಇರಲಿ, ಅದು ಪರಿಹಾರವಾಗಬೇಕು ಅನ್ನುವಂಥದ್ದು ಉದ್ದೇಶ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಸಪ್ತಚಕ್ರಿ ಚಿಂತಾಮಣಿ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಚಿಂತಾಮಣಿ ಮಹಾಗಣಪತಿ ಹೋಮ ನಮ್ಮ ಯಾಗಶಾಲೆಯಲ್ಲಿ ಪ್ರಪ್ರಥಮವಾಗಿ, ಚಿಂತಾಮಣಿ ಅಂದರೆ ಏನು ಗೊತ್ತಾ, ನೀವು ಏನನ್ನು ಚಿಂತಿಸ್ತೀರೋ ಅದನ್ನು ಕೊಡ್ತಕ್ಕಂಥದ್ದು. ನೀವು ಅನ್ಕೊಂಡಿದ್ದು ಆಗ್ಬೇಕು ಕೆಲಸ ಅನ್ನೋ ಥರ.
ಈಗ ನಮ್ಮ ಎಕ್ಸಾಮ್ಸ್ ಬಂತು, ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಎಕ್ಸಾಮ್ಸ್ ಚೆನ್ನಾಗಿ ಬರಿಬೇಕು ಅಂತ ಅಂದ್ಕೊಳ್ತೀರಾ. ಚಿಂತಾಮಣಿ ಗಣಪತಿ ಅನುಗ್ರಹ ಇದ್ದರೆ ಅವ್ರು ಚೆನ್ನಾಗಿ ಬರೀಲಿಕ್ಕೆ ಅನುಕೂಲವಾಗುತ್ತೆ. ಆರ್ಥಿಕವಾಗಿ ಏನೋ ಬಾಧೆ ಇದೆ, ಆ ಬಾಧೆ ಪರಿಹಾರವಾಗಬೇಕು. ಉದ್ಯೋಗ ಇಲ್ಲ, ಉದ್ಯೋಗ ಸಿಗಬೇಕು, ಪ್ರಮೋಷನ್ ಸಿಗಬೇಕು, ಟ್ರಾನ್ಸ್ಫರ್ಸ್, ಚಿಂತೆಗಳು, ತುಂಬ ಆಸೆಗಳಿರುತ್ತಲ್ಲ. ಆ ಮನುಷ್ಯನ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸುವಂತಹ ಮಹಾಗಣಪತಿಗೆ ಮಂತ್ರವನ್ನು ಚಿಂತಾಮಣಿ ಗಣಪತಿ ಮಂತ್ರ ಅಂತ ಕರಿತೇವೆ. ಆ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಹೋಲಿ ಹುಣ್ಣಿಮೆ ಮಾರ್ಚ್ 25ನೇ ತಾರೀಕು. ಅದರಲ್ಲಿ ವಿಶೇಷವಾಗಿ ನಾವು ಅಭಿಮಂತ್ರಣೆ ಮಾಡ್ತಾ ಇರತಕ್ಕಂಥದ್ದು ಈ ಸಪ್ತಚಕ್ರಿ ಒಂದು ವಿಶೇಷವಾದಂಥ ಬ್ರಾಸ್ಲೆಟ್. ನಮ್ಮ ಶರೀರದಲ್ಲೇನು ಸಪ್ತಚಕ್ರಗಳಿರುತ್ತೆ, ಆ ಸಪ್ತಚಕ್ರಗಳನ್ನು ಎನರ್ಜೈಸ್ ಮಾಡ್ತಕ್ಕಂತಹ ಒಂದು ವಿಶೇಷವಾದಂತಹ ಒಂದು 7 ವಿಧದ ರತ್ನಗಳನ್ನು ಇದರಲ್ಲಿ ಹಾಕಿದ್ದಾನೆ. ನಮ್ಮ ಶರೀರದಲ್ಲಿರ್ತಕ್ಕಂತಹ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಹಾಗೂ ಸಹಸ್ರಾರ, ಹೀಗೆ 7 ಚಕ್ರಗಳಿರುತ್ತೆ. ಈ 7 ಚಕ್ರಗಳು ನೀವೇನು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಮೂಲಾಧಾರ ಚಕ್ರ, ನಂತರದ್ದು ಸ್ವಾಧಿಷ್ಠಾನ ಚಕ್ರ, ನಂತರದ್ದು ಮಣಿಪುರ ಚಕ್ರ, ನಂತರದ್ದು ಅನಾಹತ ಚಕ್ರ, ನಂತರದ್ದು ವಿಶುದ್ಧ ಚಕ್ರ, ನಂತರದ್ದು ಆಜ್ಞಾ ಚಕ್ರ, ಕೊನೆಯದಾಗಿ ಸಹಸ್ರಾರ ಚಕ್ರ. ಈ ವಿಶೇಷವಾಗಿ ಈ ಏನು 7 ಚಕ್ರಗಳನ್ನು ನೀವೀಗ ನೋಡಿದ್ದೀರಾ, ಅದು ಮನುಷ್ಯನ ಶರೀರದಲ್ಲಿರ್ತಕ್ಕಂತಹ ಚಕ್ರಗಳು. ಅದನ್ನು ಕೆಲವಿಷ್ಟು ಬ್ಲಾಕ್ ಆಗಿರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಬೇಕಾದ್ರೆ ಅದನ್ನು ಸರಿ ಮಾಡಬೇಕಾಗಿರ್ತದೆ. ಆ ಚಕ್ರಗಳನ್ನು ಸರಿ ಮಾಡ್ತಕ್ಕಂಥ ವಿಚಾರದಲ್ಲಿ ಈ ರತ್ನಗಳು ತುಂಬ ಕೆಲಸ ಮಾಡ್ತವೆ. ಆದ್ದರಿಂದ ಈ ಸಪ್ತ ಚಕ್ರಗಳಿಗೆ ನಿಮಗೆ ಅನುಕೂಲವಾಗೋ ರೀತಿಯಲ್ಲಿ 7 ವಿಧದ ರತ್ನಗಳನ್ನು ಹಾಕಿ, ಅದರ ಜೊತೆಗೆ ಶ್ವೇತಾರ್ಕ ರತ್ನಗಳು ಅನ್ನುವ ಒಂದು ಬಿಳಿಯ ಬಣ್ಣದ ರತ್ನಗಳನ್ನು ಸೇರಿಸಿ ನಾನೊಂದು ಬ್ರಾಸ್ಲೆಟ್ ಸಿದ್ಧಪಡಿಸಿದ್ದೇನೆ. ಈ ಬ್ರಾಸ್ಲೆಟ್ ಧಾರಣೆಯಿಂದ ನಿಮ್ಮ ಶರೀರದ ಎಲ್ಲ ಬಾಧೆಗಳು ಪರಿಹಾರವಾಗಬೇಕು, ನಿಮ್ಮ ಯೋಚನಾ ಶಕ್ತಿ ಇಂಪ್ರೂವೈಸ್ ಆಗಬೇಕು, ಆಯ್ತಲ್ವ, ತೀಕ್ಷ್ಣಗೊಳ್ಳಬೇಕು, ಒಳ್ಳೆಯ ಯೋಚನಾ ಶಕ್ತಿ, ಒಳ್ಳೆಯ ನಿದ್ರೆ, ಒಳ್ಳೆಯ ಆರೋಗ್ಯ, ಸಮಾಧಾನವಾದಂತಹ ಒಂದು ಚಿತ್ತ, ಅಂದರೆ ಮನಸ್ಸು ತುಂಬ ಕೂಲ್ ಆ್ಯಂಡ್ ಕಾಮ್ ಆಗಿ ಇರಬೇಕು. ಇದೆಲ್ಲವುದನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ಹಾಗೂ ನಿಮ್ಮ ಆರ್ಥಿಕತೆಯೂ ದೃಷ್ಟಿಯಲ್ಲಿಟ್ಟುಕೊಂಡು ಈ ಒಂದು ವಿಶೇಷವಾದಂತಹ ಬ್ರಾಸ್ಲೆಟನ್ನು ಸಿದ್ಧ ಮಾಡಿದ್ದೇನೆ. ಗಂಡಸರು, ಹೆಂಗಸರು ಎಲ್ಲರೂ ಸಹ ಧಾರಣೆ ಮಾಡಿಕೊಳ್ಬಹುದು. ಅದರಲ್ಲೂ ವಿಶೇಷವಾಗಿ ಎಕ್ಸಾಮ್ಸ್ ಬರ್ತಾ ಇದೆ, ಮಕ್ಕಳು ಸಹ ಇದನ್ನು ಧಾರಣೆ ಮಾಡಿಕೊಂಡು ವಿದ್ಯೆಯನ್ನು ಓದಬೇಕಾದ್ರೆ ಸ್ವಲ್ಪ ಕೈಯಲ್ಲಿ ಇದ್ದಾಗ ಓದಿದ್ದು ಸರಿಯಾಗಿ ತಲೆಗೆ ಹತ್ಕೊಂಡು ರೆಕಾರ್ಡ್ ಆಗಿ ಕರೆಕ್ಟಾಗಿ ಕೂತ್ಕೋಬೇಕಲ್ಲ. ಸೊ ಆದ್ದರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ, ಬರೀ ವಿದ್ಯಾರ್ಥಿಗಳಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಸಹ ಅನುಕೂಲವಾಗುವಂತಹ ಬ್ರಾಸ್ಲೆಟ್ ಆಗಿರುತ್ತೆ. ಸಪ್ತಚಕ್ರಗಳು ಇರತಕ್ಕಂಥ ವಿಶೇಷವಾದಂತಹ ಈ ಒಂದು ಬ್ರಾಸ್ಲೆಟನ್ನು 7 ವಿಧದ ರತ್ನಗಳಿರ್ತಕ್ಕಂತಹ ನಿಮ್ಮ ಶರೀರದ 7 ಚಕ್ರಗಳನ್ನು ಎನರ್ಜೈಸ್ ಮಾಡಿ ಓಪನ್ ಮಾಡಿ ನಿಮಗೆ ಅನುಕೂಲ ಮಾಡಿಕೊಡುವ ಶಕ್ತಿ ಇರತಕ್ಕಂಥ ಈ ಒಂದು ವಿಶೇಷವಾದ ಬ್ರೇಟ್. ಇದರ ಜೊತೆಗೆ 8ನೇದಾಗಿ ನಾವು ಶ್ವೇತಾರ್ಕ ರತ್ನಗಳನ್ನು ಸಹ ಸೇರಿಸಿದ್ದೇವೆ. ಈ ಒಂದು ವಿಶೇಷವಾದಂತಹ ಮಾಲೆಯನ್ನು ಅಂದರೆ ಬ್ರಾಸ್ಲೆಟನ್ನು ನಾವು ಚಿಂತಾಮಣಿ ಗಣಪತಿ ಹೋಮದಲ್ಲಿ, ಅದರ ಜೊತೆಗೆ ನೀಲ ಸರಸ್ವತಿ ಹೋಮ ಅಂತ, ನೀಲ ಸರಸ್ವತಿ ಮಂತ್ರ ಅಂತ ಬರುತ್ತೆ. ಈಗ ಎಕ್ಸಾಮ್ಸ್ ಹತ್ರ ಬಂದಿರೋದರಿಂದಾಗಿ ಸರಸ್ವತೀ ದೇವಿಯ ಆರಾಧನೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ನೀಲ ಸರಸ್ವತಿ ಹೋಮವನ್ನು ಮಾಡಿ ಅದರಲ್ಲೂ ಸಹ ಇದು ಎನರ್ಜೈಸ್ ಆಗುತ್ತೆ. ಸಪ್ತಚಕ್ರಿ ಚಿಂತಾಮಣಿ ಗಣಪತಿ ಹೋಮ ಜೊತೆಗೆ ನೀಲ ಸರಸ್ವತಿ ಹೋಮ, ಅದರ ಜೊತೆಗೆ ನಾಗದೇವತಾರಾಧನೆಯನ್ನು ಮಾಡಿದಾಗ ಇನ್ನೂ ವಿಶೇಷವಾಗಿ ಇದರ ಏಕೆಂದರೆ ನಾಗನಿಗೆ ಹಾಗೂ ನಿಮ್ಮ ಈ ಚಕ್ರಗಳಿಗೆ ಬಹಳ ಅನ್ಯೋನ್ಯ ಸಂಬಂಧಗಳಿದೆ. ಸೊ ಆದ್ದರಿಂದ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮದಲ್ಲೂ ಸಹ ಈ ಬ್ರಾಸ್ಲೆಟ್ ಎನರ್ಜೈಸ್ ಆಗುತ್ತೆ. ಅಷ್ಟೇ ಅಲ್ಲ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲೆಲ್ಲ ಈ ಬ್ರಾಸ್ಲೆಟ್ ಎನರ್ಜೈಸ್ ಮಾಡಿ ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. 25 ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆಯ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಈ ವಿಶೇಷವಾದಂತಹ ಸಪ್ತಚಕ್ರಗಳ ಒಂದು ಬ್ರಾಸ್ಲೆಟನ್ನು ನಿಮಗೆ ಕಳಿಸ್ಕೊಡ್ತೇವೆ. ಧಾರಣೆ ಮಾಡ್ಕೊಳ್ಳೋಕ್ಕೆ ಜಸ್ಟ್ ಕೈಯಲ್ಲಿ ಹಾಕ್ಕೊಂಡ್ರಾಯಿತು. ಲೆಫ್ಟ್ ಹ್ಯಾಂಡಲ್ಲೂ ಹಾಕ್ಕೋಬಹುದು, ರೈಟ್ ಹ್ಯಾಂಡಲ್ಲೂ ಹಾಕ್ಕೋಬಹುದು. ನಿಮ್ಮ ಒಂದು ವಿಶೇಷವಾದಂತಹ ಶರೀರದಲ್ಲಿ ಏನು ಬ್ಲಾಕೇಜಸ್ಗಳಾಗಿರುತ್ತೆ, ಈ ಒಂದು ನಾನು ಹೇಳ್ತಿರೋದು ನಿಮ್ಮ ಆರಾ ಬ್ಲಾಕೇಜಸ್ಗಳೇನಾಗುತ್ತೆ, ಸೂಕ್ಷ್ಮ ಶರೀರ ಅದೇನು ಬ್ಲಾಕ್ ಆಗಿರುತ್ತೆ ಅದನ್ನೆಲ್ಲ ಓಪನ್ ಮಾಡಿಕೊಂಡು ಸ್ವಲ್ಪ ಅನುಕೂಲ ಮಾಡೋಕ್ಕೆ ನಿಮಗೆ ಇದೊಂದು ವಿಶೇಷವಾಗಿ ಶಕ್ತಿಯುತವಾಗಿ ಕೆಲಸ ಮಾಡ್ತದೆ ಅಂತ ಆಯ್ತಲ್ವಾ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು
ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಒಂದು ಬ್ರಾಸ್ಲೆಟ್, 7 ವಿಧದ ಉಪರತ್ನಗಳು, 8ನೇದಾಗಿ ನಾವು ಶ್ವೇತಾರ್ಕ ರತ್ನಗಳು, ಇದನ್ನೆಲ್ಲ ಇರ್ತಕ್ಕಂಥ ಒಂದು ವಿಶೇಷವಾದ ಬ್ರೇಸ್ಲೆಟನ್ನು ನಿಮಗೆ ನಿತ್ಯ ಧಾರಣೆಗೋಸ್ಕರವಾಗಿ ನಾವು ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.